ಇವತ್ತು ಹೊಸಕೆರೆ ಹಳ್ಳಿಯಲ್ಲಿ ನಾವಿದ್ದೇವೆ. ಈ ಕಡೆ ಮುನಿರತ್ನ ಶಾಸಕರು, ಆ ಕಡೆ ಆರ್ ಅಶೋಕ್ ಶಾಸಕರು. ರಾತ್ರಿ 10 ಗಂಟೆ ಮೇಲೆ ಬಂದ್ರೆ ಯಾರಾದ್ರೂ ಬಿದ್ರೆ ಅಷ್ಟೇ, ವಾರಕ್ಕೆ 2 ಸತಿ ರಿಪೇರಿ, ಜೀವನನೇ ಅಷ್ಟೇ. ಏನ್ ಮಾಡ್ತಾವ್ರೆ ಎಮ್.ಎಲ್.ಎ? ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ಅವರು ಅದಕ್ಕೇನೆ ಎದುರುಗಡೆ ಸಿಕ್ಬಿಟ್ರೆ ವಿಮಲ್ಲೇ ಉಗಿದು ಬಿಡ್ತೀನಿ ಅವ್ರ ಮಕ್ಕದ ಮೇಲೆ. ನಾನು ನೋಡಿದಾಗಿಂದ ಈ ರೋಡ್ ಹಿಂಗೆ ಬಿದ್ದಿದೆ ಹೊರತು ಇಂಪ್ರೂವ್ ಮಾಡ್ತಾ ಇದೀನಿ ಅಂತ ಮಾತ್ರ ಚೆನ್ನಾಗಿ ದುಡ್ಡು ಹಾಕೋತಾರೆ. ಕೇಳಿ ಅಶೋಕ್ ಸಾಹೇಬ್ರೆ, ನೀವು ವಿರೋಧ ಪಕ್ಷ ನಾಯಕರು, ಇದು ನಿಮ್ಗೂ ಸೇರ್ತಾ ಇದೆ. ತಪಸಕಾರ ಇದು ಕಾಂಗ್ರೆಸ್ ಇಲ್ಲಿ ಮುನಿರತ್ನ ಏನ್ ಮಾಡ್ತಾವ್ರೆ? ಮಾಡ್ತಾನೆ, ಅನುದಾನ ಕೊಟ್ಟಿಲ್ಲ. ಈ ಜನರ ಶಾಪ ತಟ್ಟೋದಕ್ಕಿಂತ ಮುಂಚೆ ಈ ರಸ್ತೆನ ಸರಿ ಮಾಡ್ಕೊಡಿ ಸ್ವಾಮಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಇವತ್ತು ಏನ್ ನಿಮ್ ಪ್ರಾಬ್ಲಮ್ಮು, ಏನ್ರಿ ನಿಮ್ ಪ್ರಾಬ್ಲಮ್ ಅಂದ್ಕೊಂಡು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಮತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬಳಿ ನಾವು ಬಂದಿದ್ದೇವೆ. ಅಂದರೆ ಅವೆರಡು ಕ್ಷೇತ್ರಕ್ಕೂ ಬಾರ್ಡರ್ ಆಗಿರುವಂಥ ಹೊಸಕೆರೆ ಹಳ್ಳಿಯ ರಸ್ತೆಗೆ, ಕೆರೆಕೋಡಿ ರಸ್ತೆ ಹತ್ರ ನಾವು ಬಂದಿದ್ದೇವೆ. ಸುಮಾರು 2-3 ವರ್ಷದಿಂದ ಈ ರಸ್ತೆ ಗುಂಡಿ ಹಾಗೇ ಇದೆ. ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿದೆ. ಯಾರು ಕೂಡ ಇಲ್ಲಿ ರಾಜಕೀಯ ಗುದ್ದಾಟ. ಮುನಿರತ್ನ ಹೇಳ್ತಾರೆ ಅವ್ರು ಅನುದಾನ ಕೊಟ್ಟಿಲ್ಲ ಅಂತ, ಅವ್ರು ಹೇಳ್ತಾರೆ ನಾವು ಮಾಡಲ್ಲ ಅಂತ, ಈ ಕಡೆ ಆರ್ ಅಶೋಕ್ ಹೇಳ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಒಟ್ಟಲ್ಲಿ ಇವೆಲ್ಲದರ ನಡುವೆ ಬಲಿ ಆಗ್ತಾ ಇರೋದು ಜನರು, ಈ ನಾಡಿನ ಇಲ್ಲಿ ಓಡಾಡುವಂಥ ಜನರು. ನೋಡಿ ಯಾವ ರೀತಿಯಾದ ಸ್ಕೂಲ್ ಮಕ್ಕಳು ಹೋಗ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಸಮಸ್ಯೆ ಇದೆ, ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮನ್ನು ಬಗೆಹರಿಸುವಂಥವ್ರು ಕೂಡ ಯಾರು ಇಲ್ಲ. ಬನ್ನಿ ಇಲ್ಲಿ ಓಡಾಡುವಂಥ ಜನರನ್ನ, ಇಲ್ಲಿರುವಂಥ ಜನರನ್ನ, ಇವರ ಪರಿಸ್ಥಿತಿ ಯಾವ ರೀತಿ ಇದೆ ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಸರ್ ರಘುನಾಥ್ ರೆಡ್ಡಿ ಅಂತ. ರಘುನಾಥ್ ರೆಡ್ಡಿ ಅವರೇ, 2-3 ವರ್ಷದಿಂದ ಈ ರೀತಿಯಾದಂಥ ಪರಿಸ್ಥಿತಿ, ರಾಜಕೀಯ ಗುದ್ದಾಟದಲ್ಲಿ ಬಲಿ ಆಗ್ತಿರೋ ಜನರು. ಯಾಕೆ ಆಗ್ತಿಲ್ಲ, ಯಾಕೆ ಮಾಡ್ತಿಲ್ಲ? ಆ ಪಕ್ಷ ಈ ಪಕ್ಷ ಬೇಕಾಗಿಲ್ಲ, ನಮಗೆ ಕೆಲಸ ಆಗಬೇಕಷ್ಟ, ಯಾಕಾಗಿಲ್ಲ? ಸರ್ ರಾಜರಾಜೇಶ್ವರಿ ನಗರಕ್ಕೆ ಎಷ್ಟು ಒಳ್ಳೆ ಹೆಸರಿತ್ತು ಅಂತಂದರೆ, ಒಂದು ಟೈಮಲ್ಲಿ ಅದು ಯಾರು ಕಣ್ಣು ಬಿತ್ತೋ, ಯಾರ ಒಂದು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಅದರ ಒಂದು ಏನಂತಾರೆ ಒಂದು ಪಶ್ಚಾತ್ತಾಪ ಪಡ್ತಾ ಇರೋದು ಈ ಭಾಗದ ಮತದಾರ ಬಂಧುಗಳು. ಹಿಂದ್ಗಡೆ ಕಾಣಿಸುವಂಥ ಕ್ಷೇತ್ರ ಅದು ಪದ್ಮನಾಭನಗರ ಕ್ಷೇತ್ರಕ್ಕೆ ಸೇರುತ್ತೆ. ಘಟಾನುಘಟಿಗಳು ಸ್ಪರ್ಧಿಸುವಂಥ ಕ್ಷೇತ್ರ ಇದು. ನಮ್ಮ ಡಾಕ್ಟರ್ CN ಮಂಜುನಾಥ್ ಅವ್ರ ಮೇಲೆ ಒಂದು ಒಲವು ಇಟ್ಕೊಂಡಿದ್ದೀನಿ. ಭಗವಂತ ಅವ್ರಿಗೊಂದು ಒಳ್ಳೆ ಮನಸ್ಸಿಟ್ಟು ಬೆಂಗಳೂರಿನ ಒಳಗೆ ಒಂದು ಕಾಡು ಕಿತ್ತೋಗಿರೋ ರಸ್ತೆ ಇದೆ ಅಂತಂದರೆ ಈ ಭಾಗದ ಹೊಸಕೆರಳ್ಳಿ ಕೆರೆಕೋಡಿ ಭಾಗದ ಈ ರಸ್ತೆ. ದಯಮಾಡಿ ನಿಮಗೆ ಕೈ ಮುಗಿದು ಬೇಡ್ಕೊತೀವಿ. ಸಾಕಷ್ಟು ಸುಮಾರು 5,000 to 10,000 ಜನ ಪ್ರತಿದಿನ ಸಂಚರಿಸುವಂಥ ಒಂದು ರಸ್ತೆ ಶಾಪಗ್ರಸ್ತವಾಗಿದೆ ಈ ರಸ್ತೆ. ದಯಮಾಡಿ ಸಂಸದರೇ, ಶಾಸಕರೇ, ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಸಚಿವರೇ, ದಯಮಾಡಿ ನಗರಾಭಿವೃದ್ಧಿ ಸಚಿವರೇ, ಒಂದು ಸರಿ ಈ ರಸ್ತೆಗೆ ಕಣ್ಣ. ರಿಪಬ್ಲಿಕ್ ಕನ್ನಡ ಹಲವು ಬಾರಿ ಇಲ್ಲಿ ಬಂದಿದ್ದೀವಿ, ಇವತ್ತು ಭಾಳ ಸೀರಿಯಸ್ ತಗೊಂಡಿದ್ದೀವಿ. ಏನು ಅನಿಸುತ್ತೆ ನಿಮ್ಗೆ? ಸರ್, ಈ ರಸ್ತೆ ಏನಾದರೂ ಡಾಂಬರೀಕರಣ ಆದರೆ ನಿಮ್ಮ ಮೀಡಿಯಾದ ಹೆಸರಲ್ಲಿ 1,001 ತೆಂಗಿನಕಾಯಿ ಹೊಡಿತೀನಿ ಸರ್. ದಯಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ. ತೆರಿಗೆ ಕಟ್ತೀವಲ್ಲ ಸ್ವಾಮಿ, ನಿಮಗೆ ಒಂದು ಮಾನವೀಯತೆ ಇಲ್ವಾ? ನೀವು ಯಾಕೆ ನಮ್ಮನ್ನು ರಾಜಕೀಯವಾಗಿ ನಮ್ಮನ್ನು ಬಲಿಪಶು ಮಾಡ್ತಾ ಇದ್ದೀರಾ? ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ನಾಗರಿಕರು ತೆರಿಗೆ ಕಟ್ಟುವಂಥ ರಸ್ತೆಗೆ ದಯಮಾಡಿ ಡಾಂಬರೀಕರಣ ಮಾಡಿಕೊಡಿ. ಈ ಜನರ ಶಾಪ ನಿಮಗೆ ತಟ್ಟುಬಿಡುತ್ತೆ. ದಯಮಾಡಿ ತಟ್ಟೋದಕ್ಕಿಂತ ಮುಂಚೆ ಈ ರಸ್ತೆನ ಸರಿ ಮಾಡಿಕೊಡಿ ಸ್ವಾಮಿ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ನೋಡಿ ಗಮನಿಸ್ತಾ ಇದ್ದೀರಾ, ಬಹಳಷ್ಟು ಸಮಸ್ಯೆ. ಏನು ಸರ್, ಹೆಂಗಿದೆ? ಓಡಾಡ್ತೀವಿ ಸರ್, ಓಡಾಡೋಕ್ಕೆ ಆಗಲ್ಲ. 1.5 ವರ್ಷದಿಂದ ಆಗಿದೆ ಇದು. ಆಲ್ಮೋಸ್ಟ್ ಯಾವಾಗ 22 ಡಿಸೆಂಬರ್ MLA ಎಲೆಕ್ಷನ್ಗೆ ಮುಂಚೆ ಕಿತ್ತಾಕಿರೋದು ರೋಡ್ನ. ಚೆನ್ನಾಗಿದ್ದಿದ್ದು ರೋಡನ್ನು ಹೊಡೆದಾಕಿದ್ರು. ಚೆನ್ನಾಗಿದ್ದಿದ್ದು ರೋಡನ್ನು ತೆಗೆದ ಮೇಲಿಂದ ಇವಾಗ ಓಡಾಡೋಕ್ಕೆ ಆಗಲ್ಲ ನಮಗೆ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಹಾಳು ಮಾಡಿ ಕೂರಿಸಿದ್ರು, ಸರಿ ಮಾಡೋರು ಯಾವನೂ ಇಲ್ಲ, ಯಾರು ಇಲ್ಲ. ಇವಾಗ 1.5 ವರ್ಷದಿಂದ ಓಡಾಡ್ತಿದ್ವಿ ನಾವು, ಡೈಲಿ ಓಡಾಡೋರು. ಮಳೆ ಬಂದರೆ ಎಲ್ಲಿ ಗುಂಡಿ ಇದೆ, ಎಲ್ಲಿ ಏನಾಗುತ್ತೆ. ನಾವಾದರೂ ಕಾರಲ್ಲಿ ಓಡಾಡ್ತೀವಿ, 2 ವೀಲರಲ್ಲಿ ಬಂದವ್ರ ಪರಿಸ್ಥಿತಿ ಏನು? ರಾತ್ರಿ 10 ಗಂಟೆ ಮೇಲೆ ಬಂದರೆ ಯಾರಾದರೂ ಬಿದ್ದರೆ ಅಷ್ಟೇ, ಎತ್ತೋರ್ತಾರೆ. ಒಂದು ಲೈಟ್ ಇಲ್ಲ, ಏನೂ ಇಲ್ಲ. ನೀವು 10 ಗಂಟೆಲಿ ಬಂದು ಒಂದು ಸಲ ನೋಡ್ಬೇಕಿಲ್ಲಿ. ಯಾರಾದರೂ ಇವಾಗ ಕೊಚ್ಚಲ್ಲಿ ಬಂದರು, ಇಲ್ಲಿ ನೀವೇ ನೋಡ್ತಿದ್ದೀರಾ, ಯಾರಾದರೂ ಬಂದು ಬಿದ್ದರೆ ಏನಾಗುತ್ತೆ? ನಮಸ್ಕಾರ ಕಣಕ, ಹೆಂಗಿತ್ತು ರೋಡು? ಅಯ್ಯ, ಏನ್ ಚೆನ್ನಾಗಿದೆ, ಆಟನೇ ಸಿಗಲ್ಲ ನಮಗೆ. ಕುಣ್ಕ ಹೋಯ್ತದೆ, ಕುಣ್ಕೊಂಡು ಮನೆ ಬಿದ್ದೋಗಿದ್ ನನಗೆ ಕಾಲ್ ಜಾಗ ಬಿಟ್ಟು. ಹೌದಾ? ಕೆಂಪು ಮಣ್ಣು ಮಳೆ ಬಂದಾಗ ಏನಾಗ್ತೇಣ ಬೀಳ್ತೇವ್ರಿ. ಮತ್ತೆ ಫುಲ್ ಡ್ಯಾನ್ಸ್ ಮಾಡಿಸ್ತೈತಿ ರೋಡು. ಮಳೆ ಬಂದ ಮೇಲೆ ಏನಾಗುತ್ತೆ? ಎಲ್ಲ ಕಾಲ್ ಜಾಗ ಬಿಡ್ತದೆ, ಎಲ್ಲ ಬಿದ್ದು ಹೋಗ್ಬೇಕು ನಾವೆಲ್ಲ. ಮಾಡೋದು ಚೆನ್ನಾಗಿ ಮಾಡ್ಬೇಕಲ್ವಾ? ಗೌರ್ಮೆಂಟ್ ಏನ್ ಮಾಡ್ತಾನೋ, ಶಿವನೇ ಗತಿ. 2,000 ರೂಪಾಯಿ ಬಂತಾ? ಬಂದಿಲ್ಲ. ಓತಾ ಆಯ್ತು, ಹೋಯ್ತತ್ಲ. ನೋಡ್ರಿ ನೀವು ಅನ್ರಿ ಅತ್ಲಗೆ. ಹೋಗೈತೆ.
ಅಕ್ಕ ನಮಸ್ಕಾರ. ಹೆಂಗಿತ್ತು ರೋಡು? ಸಾಕಾಗಿತ್ತು. ಸಖತ್ತಾಗಿ ಅಂದ್ರೆ ಫುಲ್ ಡ್ಯಾನ್ಸು. ಸ್ವಿಮ್ಮಿಂಗ್ ಪೂಲು ಎಮ್ ಎಲ್ ಹಂಗಾರೆ ಬಂದು ಈಜು ಹೊಡೆಯೋದೆಯಾ? ಸರ್ ಹೆಂಗಿದೆ ರೋಡು? ಏನಂತ ಹೇಳ್ಬೇಕು, ನೀವೇ ನೋಡ್ತಾ ಇದ್ದೀರಾ. ಹೇಳ್ಬೇಕು ನಮಗೆ, ನಿಮ್ಮ ಅಭಿಪ್ರಾಯ ಹೇಳ್ಬೇಕು. ನಾವು ಫಸ್ಟ್ ಟೈಮ್ ಬರ್ತಾ ಇದೀವಿ. ನಾನು ಡೈಲಿ ನೋಡ್ತೀನಿ ನಿಮ್ಮ ಟಿವಿನಲ್ಲಿ ಎಲ್ಲ ಆಲ್ ಕರ್ನಾಟಕ ರೌಂಡ್ ಹೊಡಿತೀರಾ. ಬರ್ತಿದ್ದೆ ಪ್ರೋಗ್ರಾಮು ರೋಡ್ ಆರ್ ರಿಪಬ್ಲಿಕ್ ಕನ್ನಡ ಸೂಪರ್. ಹೆಂಗಿತ್ತು ರೋಡು? ಡ್ಯಾನ್ಸಾ? ಡ್ಯಾನ್ಸ್ ಕಷ್ಟ, ನಾವ್ ಎಲ್ಲಿ ಬೀಳ್ತೀವಿ ಅಂತ ಹೇಳಕ್ ಆಗ್ತಾ ಇಲ್ಲ. ನೀವು ಎಲ್ಲಿ ಬೀಳ್ತೀವಿ ಅಂತ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ, ಅದು ಎಸ್ಕೇಪ್ ಆಗಿ ಬಂದಿದ್ದೀವಿ ಅಷ್ಟೇ. ಓಕೆ. ಹಾಂ ಮೇಡಮ್ ಅವರೇ ನಮಸ್ಕಾರ, ಒಂದು ನಿಮಿಷ. ಹೆಂಗಿತ್ತು ರೋಡು? ನಮಸ್ಕಾರ. ಬೆಳಗ್ಗೆನೂ ಇದೇ ಹೋಗುವಾಗ ಮಾತಾಡ್ಕೊಂಡಿದ್ವಿ, ಒಳ್ಳೆ ರೋಡನ್ನ ಈ ಥರ ಮಾಡಿಟ್ರು. ಆದ್ರೆ ಇದನ್ನ ಮುಂದೆ ಒಳ್ಳೇದಾಗಿ ಮಾಡೋದು ಯಾವಾಗ? ದಿನ ಎಷ್ಟು ಕಷ್ಟ ಆಗುತ್ತೆ. ನಾವು ಕಾರಲ್ಲಿ ಬಂದರೆ ಬೇರೆ, ಟೂ ವೀಲರಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಓಡಾಡ್ತಾರೆ. ಮಳೆಯಲ್ಲಿ ಎಷ್ಟು ನೀರು ನಿಂತಿದೆ ಗೊತ್ತಾಗಲ್ಲ. ಬಿದ್ದರೆ ಯಾರ ಗತಿ? ಅಲ್ವಾ? ಏನು ಮಾಡ್ತಾವ್ರಿ ಎಮ್ ಎಲ್ ಎ? ಅದು ನೀವೇ ಹೇಳಬೇಕು. ನಾವೇ ಹೇಳ್ಬೇಕಾ? ಹೇಳ್ತೀವಿ ಬಿಡಿ. ಓಕೆ ಓಕೆ. ಒಟ್ಟು ಡ್ಯಾನ್ಸು ಫುಲ್ಲು ಕಾರು. ನೋಡಿ ನೀವೇ ಅವಸ್ಥೆ, ದಿನ ಒಂದ್ಸಾರಿ ತೊಳಿಲೇಬೇಕು. ಓಕೆ 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 ಓಕೆ. ನಮಸ್ಕಾರ. ಏನು ಸರ್ ನಿಮ್ಮ ಹೆಸರು? ಸೋನು ಅಂತ ಸರ್. ಸೋನು ಅವರೇ ಹೆಂಗಿದೆ ರೋಡು? ಫುಲ್ ಡ್ಯಾನ್ಸಿಂಗ್ ಇದೆ ಸರ್. ಡ್ಯಾನ್ಸಿಂಗ್ ಮಜಾ ಬರ್ತೈತಿ? ಫುಲ್ ಮಜಾ ಬರ್ತಾ ಇದೆ. ಯಾವ ಥರ ಮಜಾ ಬರ್ತೈತಿ? ಮಜಾ ಇವಾಗ ಹೇಳಂಗಿದ್ರೆ ಮಜಾ ಹೇಳಕ್ಕಾಗಲ್ಲ, ಇವಾಗ ಸ್ವಲ್ಪ ಗಮನ ಕೊಡಬೇಕು ಸರ್, ಅಷ್ಟೇ. ಮುನಿರತ್ನವರ ಕ್ಷೇತ್ರದಲ್ಲಿರುವಂಥ ರಸ್ತೆ ಇದು. ರಸ್ತೆಯ ಸ್ಥಿತಿಗತಿಯನ್ನು ನೋಡ್ತಾ ಇದ್ದೀರಿ. ನಮಸ್ಕಾರ. ಹೆಂಗಿದೆ ರೋಡು? ರೋಡ್ ಮಾತ್ರ ಅದ್ಭುತ. ಸರ್ ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ರಾಮಕೃಷ್ಣ. ರಾಮಕೃಷ್ಣ ಅವರೇ ಹೆಂಗಿದೆ ರೋಡು? ರೋಡ್ ಸಕ್ಕತ್ತಾಗಿದೆ. ಡ್ರೈವರ್ ಹತ್ರ ಮಾತಾಡಿಸ್ಬಿಡ್ತೀನಿ. ರೋಡ್ ಸಕ್ಕ ಗೇರ್ ಹಾಕ್ಬೇಕು. ಥರ್ಡ್ ಗೇರ್ ಹಾಕ್ಬೇಕು. ಫಸ್ಟ್ ಗೇರಲ್ಲೇ ಹೋಗ್ಬೇಕು. ಗಾಡಿ ಮಾತ್ರ ವಾರಕ್ಕೆ 2 ಸತಿ ರಿಪೇರಿ. ವಾರಕ್ಕೆ 2 ಸರಿ ರಿಪೇರಿ ರೋಡಲ್ಲಿ ಓಡಾಡ್ಬಿಟ್ರೆ ಅಷ್ಟೇ, ಜೀವನನೇ ಅಷ್ಟೇ. ಏನ್ ಮಾಡ್ತಾವ್ರೆ ಎಮ್ ಎಲ್ ಎ? ಎಮ್ ಎಲ್ ಎ ನಿದ್ದೆ ಮಾಡ್ತಾವ್ರೆ ಇವಾಗ. ನಿದ್ದೆ ಮಾಡ್ತಾವ್ರೆ. ಎಬ್ಬಿಸವ್ರು ಯಾರೀಗ? ಯಾರು ಜನಗಳೇ ಎಬ್ಬರಿಸ್ಬೇಕು. ಮೇಡಮ್ ಅವರೇ ನಮಸ್ಕಾರ. ಕುಲ್ಕೊಂಡು ಬರ್ತಾ ಇದ್ದೀರಾ? ನಿಧಾನ ಎಲ್ಲರೂ ಮಾತಾಡ್ತಿದ್ವಿ. ಹೆಂಗಿದೆ ರೋಡು? ಫಸ್ಟ್ ಆಗಿದೆ. ಏನು ನಿಮ್ಮ ಹೆಸರು? ಮೈತ್ರಿ ಅವರೇ ಇದೆಂತ ಇಲ್ಲೂ ಸ್ವಲ್ಪ ಮೈತ್ರಿ ಪ್ರಾಬ್ಲಮ್ಮೇ ಇರೋದು, ಕಿತ್ತಾಟ. ರೋಡ್ ಹಿಂಗ್ ಪರಿಸ್ಥಿತಿ ಇದೆ, ಹೆಂಗ್ ಬಂದ್ರಿ ಇವಾಗ? ಕಷ್ಟ ಆಗಲ್ವಾ? ಹೌದು, ತುಂಬಾ ಕಷ್ಟ ಇದೆ ಓಡಾಡಕ್ಕೆ. ಏನ್ ಮಾಡ್ತಾವ್ರೆ ಎಮ್ ಎಲ್ ಎ ಹಿಂಗಂದ್ರೆ? ಅವ್ರ ಕೆಲಸ ಮಾಡಂಗಿದ್ರೆ ಇದ್ಯಾಕೆ ಹಿಂಗಿರ್ತಾ ಇತ್ತು? 2000 ಬಂತ ನಿಮ್ಗೆ? ಇಲ್ಲ ಅದೆಲ್ಲ ಇಸ್ಕೊಳ್ಳಲ್ಲ. ಆದ್ರೆ ಕುಲ್ಕೊಂಡು ಮಾತ್ರ ಹೋಗ್ಬೋದು. ಏನ್ ಮಾಡೋದು? ನೀವು ಇದೇ ಕ್ಷೇತ್ರದಲ್ಲಿ ಇರೋರಾ? ಹೌದು. ಮುನಿರತ್ನ ಗೊತ್ತಲ್ವಾ ನಿಮ್ಗೆ? ಹಾ ಗೊತ್ತು. ಯಾವ ತರ ಬಂದಿಯಾರ? ಇಲ್ಲಿ ನೋಡಿದಾರಾ? ಗೊತ್ತಿಲ್ಲ ಸರ್, ನಾ ಈ ರೋಡ್ ಬರಲ್ಲ ಅಷ್ಟೇ. ಮೇಡಮ್ ಆಮೇಲೆ ಮಿಸ್ ಆಗಿ ಹೇಳ್ಬಿಟ್ಟು ಯಾರು ಬೈದ್ಬಿಟ್ರೆ ಭಯ ನಿಮ್ಗೆ. ಬರ್ರಿ ನೀವು ಬರ್ರಿ. ಏನ್ ಸರ್ ನಿಮ್ಮ ಹೆಸರು? ಹಾಕ್ಬಿಟ್ಟು ಯಾಕಣ್ಣ ಆಮೇಲೆ ಮೊದಲೇ ಇಲ್ಲಿ ಕುಲ್ಕ ಹೊರಡ್ತೀರಿ. ಏನು ನಿಮ್ಮ ಹೆಸರು? ಚೆನ್ನಗೌಡ ಅಂತ. ಚೆನ್ನಾಗೌಡ್ರೆ ಹೋಗ್ಬೇಕು ನೋಡ್ರಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಈಜು ಹೊಡಿತೀರೇನು? ಏನು ಹೊಡಿಬೇಕಾಯ್ತು ಸರ್, ರಾತ್ರಿ ಹೊತ್ತು ಬಂದು ಹೊಡೆಯೋದೆ. ರಾತ್ರಿ ಹೊತ್ತು ಬಂದು ಏನು ಹೊಡೆಯೋದು? ಈಜು ಹೊಡೆಯೋದೆ ಇಲ್ಲಿ. ಏನು ಮಾಡ್ತಾವ್ರೆ ಎಮ್ ಎಲ್ ಎ? ಎಮ್ ಎಲ್ ಎ ತಿಂತವ್ರ ಮಣ್ಣ. ಏನು ಸರ್ ಈ ಥರ ಮಾಡ್ಕೊಂಡು ಇವ್ರು ಮಾಡೋದಕ್ಕೆ ಯಾಕಂದ್ರೆ ಏನ್ ರೀತಿ ರಾಜಕೀಯ ಕಿತ್ತಾಟ, ಇವ್ರು ಕಿತ್ತಾಡ್ತಾರೆ, ಪಾಪ ಜನ ಬಲಿ ಆಯ್ತವ್ರೆ. ಹೌದು, ನಾವು ಹಾಕಿ ಕಳಿಸಿದ್ವಲ್ಲ, ಅದಕ್ಕೆ ಇವ್ರು ಅಲ್ಲಿ ಅವ್ರು ಕಿತ್ತಾಡ್ಕೊಂಡು ಸಾಯ್ತವ್ರೆ. ಇಲ್ಲಿ ಜನ ಯಾರು ಬಿಸಿ ಹತ್ರ ಯಾರು ಸರ್ ಗ್ಯಾರಂಟಿ ಇಲ್ಲಿ? ಮತ್ತೆ ಈ ತರ ಇದೆಯಲ್ರಿ ಇದು? ಸರ್ ಹಂಗೇನೆ, ಈಗ ನಾವು ಹಾಕಿ ಕಳಿಸಿದ ತಪ್ಪು ನಾವು ಚಪ್ಪಲಿ ನಾವು ಮಾಡ್ಕೊಬೇಕು. ನಾವು ಹಾಕಿ ತಪ್ಪಿ ನಾವೇ ಹೊಡ್ಕೋಬೇಕು ಚಪ್ಪಲಿ ತಗೊಂಡು. ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ. ಅವ್ರ ಪಡೆಗೆ ಅವ್ರು ಮಾಡ್ತಾ ಇದಾರೆ. ಅವ್ರು ದುಡ್ಡು ಮಾಡ್ತಾವ್ರೆ, ಅವ್ರ ಆಸ್ತಿ ಬಗ್ಗೆ ಕಿತ್ತಾಡ್ತಾವ್ರೆ.